ವಾಯುನೆಲೆ ಮೇಲೆ ಆ, ದಾಳಿ ನಡೆಸಲಾಗ್ತಾ ಇದೆ. ಸೈಪ್ರಸ್ನಲ್ಲಿರುವ ಇಂಗ್ಲೆಂಡ್ನ ವಾಯುನೆಲೆ ಮೇಲೂ ಕೂಡ ಇರಾನ್ ಈಗ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ದಾಳಿಯನ್ನ ಇಂಗ್ಲೆಂಡ್ನ ಸಚಿವ ಇದೀಗ ಖಚಿತಪಡಿಸಿದ್ದಾರೆ. ಇರಾನ್ ಇಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಅಮೆರಿಕ ನಂತರ ಇಂಗ್ಲೆಂಡ್ನ ವಾಯುನೆಲೆ ಮೇಲೂ ಕೂಡ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಸೈಪ್ರಸ್ನಲ್ಲಿರುವ ಇಂಗ್ಲೆಂಡ್ನ ವಾಯುನೆಲೆ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ದು ಇದನ್ನ ದೃಢಪಡಿಸ್ತಾ ಇದ್ದಾರೆ ಇಂಗ್ಲೆಂಡ್ನವರು. ಇಂಗ್ಲೆಂಡ್ ಮಿನಿಸ್ಟರ್ ಇದನ್ನ ಖಚಿತಪಡಿಸಿದ್ದಾರೆ. ಓಕೆ, ಅಮೆರಿಕ ನಂತರ ಈಗ ಇಂಗ್ಲೆಂಡ್ ವಾಯುನೆಲೆ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಸುತ್ತಮುತ್ತ ಇದ್ದ ಗಲ್ಫ್ ಕಂಟ್ರಿಗಳ ಮೇಲೆ ಅಂಡ್ ಗಲ್ಫ್ ಕಂಟ್ರಿಯ ಏರ್ ಬೇಸ್ ಮೇಲೆ ಇರಾನ್ ಟಾರ್ಗೆಟ್ ಮಾಡ್ತಾ ಇತ್ತು. ಈಗ ಇಂಗ್ಲೆಂಡ್ ಕಡೆಗೆ ತಿರುಗಿಕೊಂಡಿದೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಇರಾನ್ ವರ್ಸಸ್ ಇಸ್ರೇಲ್ ಅಂದ್ರೆ ಅದು ಕೇವಲ ಇರಾನ್ ಬಂದು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದು, ಇಸ್ರೇಲ್ ಬಂದು ಇರಾನ್ ಮೇಲೆ ಅಟ್ಯಾಕ್ ಮಾಡೋದು ಆಗ್ತಾ ಇಲ್ಲ. ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡ್ತು. ಪರಿಣಾಮ ಏನಾಯ್ತು? ಇರಾನ್ ನಲ್ಲಿ ವಿಪರೀತ ತುಂಬಕ್ಕೆ ಆಗದಲ್ಲಿರುವಂತಹ ನಷ್ಟಗಳಾಯ್ತು. ವಿಪರೀತ ದೊಡ್ಡ ಮಟ್ಟದ ಡ್ಯಾಮೇಜ್ ಆಯ್ತು. ಸುಪ್ರೀಂ ಲೀಡರ್ನೇ ಇರಾನ್ ಕಳ್ಕೊಳ್ತು. ಪರಿಣಾಮ ಇರಾನ್ ಯಾವ್ಯಾವ ರೀತಿಯಲ್ಲಿ ತನ್ನ ಒಂದು ಕೋಪವನ್ನು ತೀರಿಸ್ಕೊಳ್ತಾ ಇದೆ ಅಂದ್ರೆ ಇದೀಗ ಇಂಗ್ಲೆಂಡ್ ಕಡೆಗೆ ಹೋಗಿದೆ. ಇಂಗ್ಲೆಂಡ್ನ ವಾಯುನೆಲೆಯನ್ನು ಕೂಡ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಅದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇಂಗ್ಲೆಂಡ್ನ ಮಿನಿಸ್ಟರ್ ಕನ್ಫರ್ಮ್ ಮಾಡಿದ್ದಾರೆ. ಗಲ್ಫ್ ಕಂಟ್ರಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದಿದೆ ಅಮೆರಿಕ. ಸೊ ಅವ್ರೇನ್ ಮಾಡಿದ್ರು, ಗಲ್ಫ್ ಕಂಟ್ರಿಗಳ ಭಾಗದಲ್ಲಿ ತಮ್ಮ ಏರ್ ಬೇಸ್ ಅನ್ನ ಹಾಕೊಂಡಿದ್ರು. ಆ ಏರ್ ಬೇಸ್ ಗಳನ್ನ ಗುರಿಯಾಗಿಟ್ಕೊಂಡು ಇರಾನ್ ಇಲ್ಲಿ ತನಕ ಅದನ್ನ ಪುಡಿಗೈಯುವಂತಹ ಅಥವಾ ಅದನ್ನ ನಾಶಪಡಿಸುವಂತಹ ಕೆಲಸ ಮಾಡ್ಬಿಡ್ತು. ಏರ್ ಬೇಸ್ನೇ ಕೊಂದು ಬಿಟ್ರೆ ಮುಗಿತಲ್ವಾ, ನಾಶಪಡಿಸ್ಬಿಟ್ರೆ ಮುಗಿತಲ್ವಾ, ಅವ್ರ ಕೈಲಿ ಇನ್ನೇನು ಕೂಡ ಆಗಲ್ಲ. ಸೊ ಈಗ ಇಂಗ್ಲೆಂಡ್ ಕಡೆಗೆ ಮುಖ ಮಾಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಈಗ ಈ ಖಮೈನಿ ನಂತರ ನಿರ್ಧಾರ ತಗೊಳ್ಳೋದು ಯಾರು? ಈಗ ಏನ್ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಎರಡನೇದು, ಸುತ್ತಮುತ್ತ ಇದ್ದ ಗಲ್ಫ್ ಕಂಟ್ರಿಗಳ ಏರ್ ಬೇಸ್ ಆಯ್ತು, ಈಗ ಇಂಗ್ಲೆಂಡ್ ಕಡೆಗೆ ಮುಖ ಮಾಡಿದೆ ಅಂತ. ಸೊ ಅವರ ರಿಯಾಕ್ಷನ್ ಇದಕ್ಕೆ ಹೇಗಿರುತ್ತೆ? ಇದು ಮೂರನೇ ಮಹಾಯುದ್ಧದ ಮುನ್ಸೂಚನೆ ಅಂತ ಏನಾದ್ರು ಅನ್ಕೋಬೋದಾ, ಅಥವಾ ಇಟ್ಸ್ ಟೂ ಅರ್ಲಿನ ಈಗಲೇ ಇದ್ರ ಬಗ್ಗೆ ಮಾತಾಡೋದು? ಖಂಡಿತ ವಿದ್ಯೆ, ಏನಂದರೆ ಇದು ಯಾವಾಗ ಒಂದು ಇರಾನ್ ಮೇಲೆ ದಾಳಿ ಆರಂಭ ಆಯಿತು ಆಗಲೇ ಕೂಡ ಯಾವ ರಾಷ್ಟ್ರಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತವೆ ಅನ್ನೋದ್ರ ಮೇಲೆ ಇವಾಗ ಮೂರನೇ ಮಹಾಯುದ್ಧನೋ ಅಥವಾ ಇದು ಕೇವಲ ಪ್ರಾದೇಶಿಕ ಯುದ್ಧನೋ ಅಂತ ಹೇಳ್ಬಿಟ್ಟು ನಿರ್ಧಾರ ಆಗುತ್ತೆ. ಆರಂಭದಲ್ಲಿ ಇವಾಗ ಏನು ಇಸ್ರೇಲ್ ದೇಶ ಮತ್ತು ಅಮೆರಿಕ ದೇಶಗಳು ಎರಡೂ ದೇಶಗಳು ಇರಾನ್ ಮೇಲೆ ದಾಳಿ ನಡೆಸ್ತಾ ಇರೋವಂಥ ಸನ್ನಿವೇಶದಲ್ಲಿ ಅದು ಕೇವಲ ಒಂದು ದೇಶ ಮತ್ತೊಂದು ದೇಶದ ಮೇಲೆ ನಡೆಸ್ತಾ ಇರೋವಂಥ ಯುದ್ಧ ಅಂತ ಬಿಂಬಿತ ಆಗಿತ್ತು. ಆದರೆ ಯಾವಾಗ ಇರಾನ್ ದೇಶ ಬೇರೆ ಒಂದು ಅಕ್ಕಪಕ್ಕದ ಎಲ್ಲ ಕೊಲ್ಲಿ ರಾಷ್ಟ್ರಗಳ ಒಂದು ಏರ್ ಬೇಸ್ಗಳ ಮೇಲೆ ದಾಳಿ ನಡೆಸೋಕ್ಕೆ ಆರಂಭ ಮಾಡ್ತಾ ಇವಾಗ ಅದು ಪ್ರಾದೇಶಿಕ ಯುದ್ಧವಾಗಿ ಬದಲಾಗಿದೆ. ಅದರಲ್ಲೂ ಕೂಡ ಇವಾಗ ಸೈಪ್ರಸ್ ಮೇಲೆ ದಾಳಿ ಮಾಡಿದೆ. ಅಂದರೆ ಯುರೋಪ್ಗೂ ಕೂಡ ಎಂಟ್ರಿ ಕೊಡ್ತಾ ಇದೆ ಇರಾನ್. ಈ ಸೈಪ್ರಸ್ ಮೇಲೆ ದಾಳಿ ನಡೆಸೋದ್ರ ಮೂಲಕ, ಬ್ರಿಟನ್ನ ನೆಲೆ ಮೇಲೆ ದಾಳಿ ನಡೆಸೋದ್ರ ಮೂಲಕ ಈ ಯುದ್ಧದ ವ್ಯಾಪ್ತಿಯನ್ನು ವಿಸ್ತರಿಸುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಜೊತೆಗೆ ಬ್ರಿಟನ್ನ ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ನೇಟೋ ಪಡೆಗಳೇನಿದ್ದಾವೆ ಅವು ನೇಟೋ ಸದಸ್ಯ ರಾಷ್ಟ್ರ ಯಾವುದಾದ್ರೂ ಒಂದು ರಾಷ್ಟ್ರದ ಮೇಲೆ ದಾಳಿ ಆದರೆ ಅದು ಎಲ್ಲ ರಾಷ್ಟ್ರದ ಮೇಲೆ ಆದಂಥ ದಾಳಿ ಅಂತ ನೇಟೋ ಸದಸ್ಯ ರಾಷ್ಟ್ರಗಳು ಭಾವಿಸ್ತವೆ. ಹಾಗಾಗಿ ಯಾವಾಗ ಒಂದು ಇರಾನ್ ದೇಶ ಬ್ರಿಟನ್ನ ನೆಲೆ ಮೇಲೆ ದಾಳಿ ಮಾಡುತ್ತೆ ಅವಾಗ ಅದನ್ನು ನೇಟೋ ರಾಷ್ಟ್ರಗಳು ತಮ್ಮ ಮೇಲೆ ನಡೆದ ದಾಳಿ ಅಂತ ಭಾವಿಸ್ಬೋದಾಗುತ್ತೆ. ಆದರೆ ಒಮ್ಮೆಲೆ ನೇಟೋ ರಾಷ್ಟ್ರಗಳೇನಾದರೂ ಇರಾನ್ ವಿರುದ್ಧ ಮುಗಿಬಿದ್ದರೆ ಆ ಸಂದರ್ಭದಲ್ಲಿ ರಷ್ಯಾ ಮತ್ತು ಚೀನಾ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಈಗ ಮೊದಲಿಗೆ ನೋಡೋದಾದರೆ ಈಗಾಗಲೇ ಚೀನಾ ದೇಶ ಹೇಳಿದೆ ಆದಷ್ಟು ಬೇಗ ಕದನ ವಿರಾಮ ಬನ್ನಿ ಅಂತ ಹೇಳ್ಬಿಟ್ಟು. ಜೊತೆಗೆ ರಷ್ಯಾ ಕೂಡ ಈ ಒಂದು ಹತ್ಯೆಯನ್ನು ಖಂಡಿಸಿದೆ, ಖಮೇನಿಯವರ ಹತ್ಯೆಯನ್ನು, ಮತ್ತು ಕದನ ವಿರಾಮಕ್ಕೆ ರಷ್ಯಾ ಕೂಡ ಹೇಳಿದೆ. ಅಂದರೆ ರಷ್ಯಾ ಆಗಲಿ ಚೀನಾ ಆಗಲಿ ಈ ಒಂದು ಯುದ್ಧದ ಕಣಕ್ಕೆ ಧುಮುಕೋದಕ್ಕೆ ಮೇಲ್ನೋಟಕ್ಕೆ ಅವರು ಆಸಕ್ತಿಯನ್ನು ತೋರಿಸ್ತಿಲ್ಲ. ಹಂಗಾಗಿ ಇದು ಮೂರನೇ ಮಹಾಯುದ್ಧದ ಸಾಧ್ಯತೆಯನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಆದರೆ ಏನೊಂದು ರಷ್ಯಾ ಈಗಾಗಲೇ ಉಕ್ರೇನ್ ಮೇಲೆ ಯುದ್ಧದಲ್ಲಿ ನಿರತ ಆಗಿರೋ ಕಾರಣದಿಂದಾಗಿ ಅದು ಮತ್ತೊಂದು ಯುದ್ಧಕ್ಕೆ ಓಪನ್ ಅಪ್ ಆಗಕ್ಕೆ ರೆಡಿ ಇಲ್ವೇನೋ ಅನ್ನೋ ರೀತಿಯಂಥ ವಿಶ್ಲೇಷಣೆಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಏನೊಂದು ಇರಾನ್ ದೇಶ ತನ್ನ ಅಕ್ಕಪಕ್ಕದಲ್ಲಿರುವಂಥ ಬಹರೇನ್ ಇರ್ಬೋದು, ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಹೀಗೆ ಎಲ್ಲ ರಾಷ್ಟ್ರಗಳ ಮೇಲೂ, ಅದರಲ್ಲೂ ಆಯಾ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕ ವಾಯುನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಆದರೆ ಈ ಸೌದಿ ಅರೇಬಿಯಾ ವಿಚಾರದಲ್ಲಿ ಮಾತ್ರ ಒಂದು ಹಂತ ಭಿನ್ನವಾಗಿ ಕಾಣ್ಬೋದು. ಅಂದರೆ ಬುರ್ಜ್ ಖಲೀಫಾ ಸೇರಿದಂತೆ ಜನವಸತಿ ಪ್ರದೇಶಗಳಿರುವಂಥ ಸ್ಥಳದ ಮೇಲೂ ದಾಳಿ ನಡೆದಿದೆ. ಅಂದರೆ ಈ ದುಬೈ ಮೇಲೆ ಏನಕ್ಕೆ ಆ ರೀತಿ ಕೆಂಗಣ್ಣು ಬೀರ್ತಾ ಇದೆ ಇರಾನ್ ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಏನು ಸೌದಿ ಅರೇಬಿಯಾದ ರಾಜ ಏನಿದ್ದಾನೆ, ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಏನಿದ್ದಾರೆ, ಅವರು ಈ ಹಿಂದೆ
ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದ್ರು ಅಂತ ಮಾಹಿತಿ ದಿಲೀಪ್ ಕೇಳ್ಬರ್ತಾ ದಿಲೀಪ್ ಇತ್ತು. ಸಾರಿ ಫಾರ್ ದ ಆದ್ರೆ ಇಂಟ್ರಪ್ಟ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಒಂದು ಮೇಜರ್ ಕ್ವಿಕ್ ಅಪ್ಡೇಟ್ ಸಿಗ್ತಾ ಇದೆ, ಅದು ನೋಡ್ಬಿಡೋಣ ಮೊದಲಿಗೆ.